ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಸಾಕಷ್ಟು ರೀತಿಯಾಗಿರುವಂತಹ ಹಣ ಬಿಡುಗಡೆಯಾಗುತ್ತಿದ್ದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದರು. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಎಸ್ಟಿ ಸಮುದಾಯದ ರಸ್ತೆ ಅಭಿವೃದ್ಧಿ, ಆಟೋ ನಿಲ್ದಾಣ ಹಾಗೂ ಕುರಿಹುಂಡಿ ಗ್ರಾಮಕ್ಕೆ ತೆರಳುವಂತಹ ಬಸ್ ತಂಗುದಾಣ ಸೇರಿದಂತೆ ಬೆಳಲೆ, ಮೊಬ್ಬಳ್ಳಿ, ಗೀಕಳ್ಳಿ ಹುಂಡಿ, ಕೋಡಿನರಸೀಪುರ, ದೊಡ್ಡ ಕವಲಂದೆ, ದೇವನೂರು, ನಂಜನಹಳ್ಳಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಒಂದೇ ದಿನ ತಾಲೂಕಿನ ಹಲವು ಗ್ರಾಮಗಳಲ್ಲಿ 3.53 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದೆ. ಕಳೆದ ವರ್ಷವೂ 20 ಕೋಟಿ ವೆಚ್ಚದಲ್ಲಿ ಹುಲ್ಲಹಳ್ಳಿ ಗ್ರಾಮದಿಂದ ದುಗ್ಗಹಳ್ಳಿ ಗೇಟ್ವರೆಗೆ ಡಾಂಬರೀಕರಣ ಮಾಡಲು ಚಾಲನೆ ನೀಡಲಾಗಿತ್ತು. ಈಗಾಗಲೇ ಈ ವರ್ಷವೂ ಕೂಡ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡುವ ಭರವಸೆ ನೀಡಿದ್ದಾರೆ. ಹಂತ ಹಂತವಾಗಿ ಕ್ಷೇತ್ರದ ಎಲ್ಲಾ ಗ್ರಾಮಗಳನ್ನು ಕೂಡ ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಕ್ಷೇತ್ರಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಅನುದಾನವನ್ನ ಇವತ್ತು ನೀಡಿರುವಂಥದ್ದು. ಪ್ರತಿ ವರ್ಷ ಸುಮಾರು 150ರಿಂದ 200 ಕೋಟಿ ಗ್ಯಾರಂಟಿಗಳಿಗೇನೆ ಹೋದ್ರೂ ಕೂಡ ಅದಕ್ಕೂ ಮೀರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪೂರಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಅದರಿಂದ ಇವತ್ತು ಒಂದೇ ದಿವಸ ಹುಲ್ಲಹಳ್ಳಿ ಬಿಟ್ಟು ಇನ್ನು ಬೆಳಲೆ, ಮೊಬ್ಬಳ್ಳಿ, ಗೀಕಳ್ಳಿ, ಕೋಡಿನರಸೀಪುರ, ದೇವನೂರು ಪಂಚಾಯತಿ, ದೇವನೂರು, ನಂಜನಹಳ್ಳಿ ಎಲ್ಲ ಕಡೆನೂ ಕೂಡ ಇವತ್ತು ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಾವು ಚಾಲನೆಯನ್ನ ಇವತ್ತು ನೀಡ್ತಾ ಇದ್ದೀವಿ. ಬೆಳಲೆನಲ್ಲಿ ಸುಮಾರು ಸಾಮಾನ್ಯ ರಸ್ತೆ ಸುಮಾರು 20 ಲಕ್ಷ ರೂಪಾಯಿಗಳಿಗೆ ಇವತ್ತು ನಾವು ಭೂಮಿ ಪೂಜನೆ ಮಾಡ್ತಾ ಇದ್ದೇವೆ. ಮೊಬ್ಬಳ್ಳಿನಲ್ಲೂ ಕೂಡ ಸಾಮಾನ್ಯ ಬೀದಿ ರಸ್ತೆ ಸುಮಾರು 15 ಲಕ್ಷ ರೂಪಾಯಿಗಳಿಗೆ